ಎಲ್ರಿಗೂ ನಮಸ್ಕಾರ. ಕೆಲಸ ಏನಪ್ಪ ಅಂದರೆ ಚಪ್ರ ಬದನೆಕಾಯಿ ಅಂಬು ಕಟ್ಟಬೇಕಾಗಿತ್ತು. ಅಂಬು ಕಟ್ಟೋಣ ಅಂತ ಬಂದಿದ್ದೀವಿ. ಬನ್ನಿ ಚಪ್ರ ಬದನೆಕಾಯಿ ಯಾವ ಥರ ಅಂಬು ಕಟ್ಟೋದಂತ ತೋರಿಸ್ತೀನಿ. ಒಂದು ಗಿಡ ಉಣಿದ್ದೀರಂದರೆ 3 ಅಂಬು ಬಿಡಬೇಕು. ಈ ಥರ ಬಿಟ್ಕೊಂಡು ಈ ಸೈಡ್ಗಳಲ್ಲಿ ಬರುತ್ತೆ ಸೈಡ್ ಅಂಬುಗಳಂತ, ಇದನ್ನೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು. ಬಿಟ್ಕೊಂಡು 3ನ ಎತ್ತಿ ಕಂಬಿಕ ಕಟ್ಟಬೇಕು. ನಾವು ಇದರಲ್ಲಿ ಸಬ್ಬಕ್ಕಿ ಚೆಲ್ಲಿದ್ದೀರಿ, ಯಾಕಂದರೆ ಇದರಲ್ಲಿ ಈ ಚಪ್ರ ಬದನೆಕಾಯಿ ಬರೋದು ಲೇಟ್ ಆಗುತ್ತೆ. ಅದು ಬರೋ ಗಂಟ ಇದು ಖಾಲಿ ಬೈಲಿ ಇರ್ತೈತೆ ಅಂದ್ಬಿಟ್ಟು ನಾವು ಸಬ್ಬಕ್ಕಿ ಚೆಲ್ಲಿದ್ದೀವಿ. ಮತ್ತು ಇದನ್ನು ಅಂಬನ್ನು ಕೈಯಲ್ಲಿ ಕಿತ್ತೆ ಇದನ್ನು ಚಾಕನಾಗೆ ಕೊಯ್ಬೇಕು. ಕೈಯಲ್ಲಿ ಕಿತ್ತರೆ ಅದು ಕರೆಕ್ಟಾಗಿ ಬರಲ್ವಾ. ಆಮೇಲೆ ನಾವು ಇದನ್ನು ಈ ಪ್ಲೀಸ್ ಕಡಿಗಳನ್ನ ಉಣಿಸ್ಕೊಬೇಕು, ಯಾಕಂದರೆ ಅಂಬು ಎತ್ತು ಕಟ್ಟೋಕ್ಕೆ ಇದು ಸಲೀಸಾಗಿರುತ್ತೆ. ಇದು ಈ ಥರ ಕಡ್ಡಿಗಳೆಲ್ಲ ಉಣಿಸ್ಕೊಂಡು ಇಲ್ಲಿ ನಾನು ಮೂರು ಅಂಬೆ ಬಿಟ್ಟಿದ್ದೀನಿ. ಇಲ್ಲೆಲ್ಲ ನಾನು ಸೈಡಲ್ಲಿ ಬುಡಕ್ಕೂ ಇದಾಕು ಡ್ಯಾಮೇಜ್ ಹಾಕ್ಕೊಡ್ದು, ಆ ಥರ ಕುಚ್ಕೊಬೇಕಿದ್ರನ್ನ. ನಾವು ಆದಷ್ಟು ಕಲ್ಪಕ್ಕದಾಗೆ ಉಣ್ಕೊಂಡಿದ್ವಿ, ಯಾಕಂದರೆ ಇದ್ರ ಸಪೋರ್ಟ್ ಇರಲಿ ಅಂತ ಉಣ್ಕೊಂಡಿದ್ದೀವಿ. ಗಿಡ ಏನನ್ನು ವಾಳಿದ್ರು ಕೂಡ ಕಲ್ಲು ಸಪೋರ್ಟ್ ಇರಬೇಕಂತ ಕಲ್ಲು ಪಕ್ಕದಾಗೆ ಉಣ್ಕೊಂಡಿದ್ದೀವಿ. ಚಪ್ರ ಬದನೆಕಾಯಿನ ನಾಟಿ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ ಈಗ. ಈ ಥರ ಚಪ್ರ ಬದನೆಕಾಯಿ ಇರುತ್ತಲ್ವ, ಯಾವುದೋ ಮೊಳಕೆ ಹೊಡೆದಿರುತ್ತೆ ಈ ಥರ. ಇದನ್ನು ಪೂರ್ತಿ ಒಳಕ್ಕೂ ಇಕ್ಕೂಡ್ದು, ಇದನ್ನು ಮಣ್ಣಲ್ಲಿ ಈ ಥರ ಅರ್ಧಂಬರ್ಧ ಆಚೆ ಥರ ಇಕ್ಕಿದ್ರೆ ಮೊಳಕೆ ಬಂದು ಈ ಥರ ಗಿಡ ಬರುತ್ತೆ. ಯಾರಾದರೂ ಮನೆ ಹತ್ರ ಉಣ್ಕೊಳ್ಳೋರು ಈ ಥರ ಮಾಡ್ಕೊಳ್ಳಿ. ಒಂದು ಗಿಡ ಉಣಿದ್ರೆ ಸಾಕು, ಬೇಜಾನ್ ಕಾಯಿ ಬಿಡ್ತವೆ. ಇವಾಗ ನಾವು ಎತ್ಕಟ್ಟಿರೋ ಅಂಬು ಗಿಡ ಇದು. ಮೂರನ್ನ ಒಂದೇ ಕಿತ್ತ ಎತ್ಕಟ್ಟಿ ಆಮೇಲೆ ಇದನ್ನ ಮೂರು ಕಡೆ ಬಿಟ್ಟಿದ್ದೀವಿ. ಮತ್ತು ಈ ಗಿಡ ಬಂದು ಸತ್ತೋಗಿತ್ತು. ಈ ಗಿಡ ಮತ್ತೆ ಉಣಿದ್ದೀವಿ ಇದನ್ನು. ಇದು ಮ್ಯಾಲ್ಗೆ ಬರೋದೇ ತಿಂಗಳ ಮೇಲೆ 1.5 ತಿಂಗಳಾಗುತ್ತೆ. ಆದರೂ ಅಷ್ಟೊತ್ತಿಗೆ ಈ ಬೈಲು ಖಾಲಿ ಇರ್ತೈತೆ ಅಂದ್ಬಿಟ್ಟು ನಾವು ಸಬ್ಬಕ್ಕಿ ಹೊಡೆದು ಚೆಲ್ಲಿದ್ದೀವಿ. ಈ ಬೈಲು ಮತ್ತು ಈ ಬೈಲು. ಈ ಗಿಡ ಎತ್ಕಟ್ಟಿದ ಮೇಲೇ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಅಂದರೆ ಅಲ್ಲೊಂದು ಗಿಡ ಬಿಟ್ಟಿತ್ತು, ಹೂವು ಬಿಟ್ಟಿತ್ತು, ತೋರಿಸ್ತೀನಿ ಬನ್ನಿ. ನೋಡಿ, ಈ ಗಿಡ ಒಂದು ಹೂವು ಬಿಟ್ಟಿದೆ. ಮತ್ತು ನೋಡಿ ಇಲ್ಲೊಂದು ಎತ್ತು ಕಟ್ಟಿದ್ರೇ ಜಾಸ್ತಿ ಹೂ ಬಿಡೋಕೆ ಇದು ಆಗೋದಿದು. ಇದು ರೆಡಿಯಾಗಿದೆ. ಈಗ ಕಾಣಿಸ್ತಾ ಇಲ್ಲ, ಅದು ಬ್ಲರ್ ಆಗ್ತೈತೆ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.